ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಪ್ರೋಮೋ ರಿಲೀಸ್ ಆಗಿದೆ. ನಾವೆಲ್ಲ ಅನ್ಕೊಳ್ತಾ ಇದ್ವಿ, ಏನ್ ಈ ವಾರ ನಾಮಿನೇಷನ್ ಇರಲ್ವಾ, ಬಿಗ್ ಬಾಸ್ನ 120 ಡೇಸ್ ಮಾಡೋದ್ರ ಬದಲು 150 ಡೇಸ್ ಮಾಡಿಬಿಡ್ತಾರಾ. ಆಲ್ರೆಡಿ 10 ಮೆಂಬರ್ಸ್ ಇದ್ದಾರೆ, ಬಟ್ ಇರೋದು ಮಾತ್ರ ಇನ್ನೊಂದು 3-4 ವಾರನೇ. ಏನಾಗುತ್ತೆ ಅಂತ ಫುಲ್ ಟೆನ್ಷನ್ ಅಂತೂ ಇತ್ತು ಎಲ್ಲರಿಗೂ. ನಾಮಿನೇಷನ್ ಇರುತ್ತಾ ಇಲ್ವಾ ಅನ್ನೋ ಒಂದು ಕ್ಯೂರಿಯಾಸಿಟಿ ಕೂಡ ಎಲ್ಲರ ನಡುವೆನೂ ಇತ್ತು. ಈಗ ಅದಕ್ಕೆ ಒಂದು ಆನ್ಸರ್ ಸಿಕ್ಕಿದೆ ಅಂತ ಹೇಳ್ಬೋದು. ನಾಮಿನೇಷನ್ ರಿಲೇಟೆಡ್ ಪ್ರೋಮೋ ಬಂದಿದೆ. ಅದೇನು ಎತ್ತ ಅಂತ ಮಾತಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಮಾಡೋದನ್ನ, ಕಮೆಂಟ್ ಮಾಡೋದನ್ನ ಮಾತ್ರ ಮರ್ತೋಗ್ಬಿಡಿ ಅಂತ ಹೇಳ್ತಾ, ಇನ್ನು ಡೈರೆಕ್ಟ್ ವಿಡಿಯೋ ವಿಚಾರಕ್ಕೆ ಬರೋದಾದರೆ, ನಮಗೆಲ್ಲರಿಗೂ ಗೊತ್ತಿರುತ್ತೆ ಈ ಒಂದು ವಾರ ಏನಿತ್ತು ಅದರಲ್ಲಿ ನಮ್ಮ ಮಂಜಣ್ಣ ಅವ್ರ ಟೀಮ್ ಅಂತ ಕನ್ಸಿಡರ್ ಮಾಡಿದಾಗ ಮಂಜಣ್ಣ ಸಿಕ್ಕಾಪಟ್ಟೆ ಹೈಲೈಟ್ ಆಯಿದ್ರು. ಆಯಿತಾ, ಫಸ್ಟ್ ಪೋರ್ಷನಲ್ಲಿ ಯಾವಾಗ ಅವರು ಸೇವೆ ಮಾಡಿಸ್ಕೊಳ್ಬಹುದು ಅಂತ ಬಂದಾಗ, ಅವ್ರ ಟೀಮ್ಗೆ ಚಾನ್ಸ್ ಸಿಕ್ಕಿದಾಗ ಅಲ್ಲಿ ಸಿಕ್ಕಾಪಟ್ಟೆ ಹೈಲೈಟ್ ಆಗಿದ್ದಂತೂ ಮಂಜಣ್ಣ. ಅದು ನಾವು ಒಪ್ಕೊಳ್ಳೇಬೇಕಾಗುತ್ತೆ. ಅದಾದ ನಂತರ ನಿನ್ನೆ ಒಂದು ಏನು ನಡೀತೋ ಅದರಲ್ಲೂ ಕೂಡ ಅಷ್ಟೇ, ಅವರು ಒಂದು ಮ್ಯಾಕ್ಸಿಮಮ್ ಕೊಡೋಕ್ಕೆ ಟ್ರೈ ಮಾಡಿದರು. ಒಂದು ಮ್ಯಾನೇಜರ್ ಪೋಸ್ಟ್ ಗೌತಮಿ ಅವ್ರು ತೊಗೊಂಡಿದ್ರು ಕೂಡ, ಈ ಥರ ಇರಿ, ಆ ಥರ ಮಾತಾಡಬೇಡ್ರಿ, ಕೋಪ ಮಾಡ್ಕೊಳ್ಬೇಡ್ರಿ, ಅವ್ರು ಏನು ಹೇಳಿದ್ರು ಕೇಳ್ರಿ ಅಂತ ಒಂದು ಪ್ರೆಸೆನ್ಸ್ನ ತೋರಿಸಿದಂತೂ ಮಂಜಣ್ಣನೇ ಈ ವಾರ. ನಮ್ಮ ಸುದೀಪ್ ಸರ್ ಏನು ಹೇಳಿದ್ದಾರೆ, ಮತ್ತು ಅವರ ಸ್ನೇಹಿತೆಯಾದ ಗೌತಮಿ ಅವ್ರು ಏನು ಸಜೆಷನ್ ಕೊಟ್ಟಿದ್ರು, ಪ್ರತಿಯೊಂದು ತಲೆಯಲ್ಲಿ ಇಟ್ಕೊಂಡು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ಮಂಜಣ್ಣ. ನಾವೆಲ್ಲರೂ ಒಂದು ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಒಂದೊಂದು ಚಿಕ್ಕ ಚಿಕ್ಕ ಪಾಯಿಂಟ್ನು ಹಿಡ್ಕೊಂಡು ಮಂಜಣ್ಣ ಪ್ರತಿಯೊಂದಕ್ಕೂ ವಾದ ಮಾಡ್ತಿದ್ದಾರೆ. ಮುಂಚೆ ಇದ್ದಿದ್ದ ಮಂಜಣ್ಣ ಕಮ್ಬ್ಯಾಕ್ ಆದರು ಅಂತೆಲ್ಲ ಮಾತಾಡ್ಕೊಂಡ್ವಿ ನಾವು. ಬಟ್ ಈ ಒಂದು ನಾಮಿನೇಷನಲ್ಲಿ ಮೋಕ್ಷಿತಾ ಅವರು ಮಂಜಣ್ಣನ ನಾಮಿನೇಟ್ ಮಾಡ್ತಾ ಕೊಟ್ಟಿದ್ದ ರೀಸನ್ ಮಾತ್ರ ಸೀರಿಯಸ್ಲಿ ಸಿಲ್ಲಿನೇ. ಸುದೀಪ್ ಸರ್ ಕೂಡ ಎಷ್ಟೊಂದು ಸಲ ಹೇಳಿದ್ದಾರೆ, ಇಲ್ಲಿ ಯಾವೊಂದು ಫ್ರೆಂಡ್ಶಿಪ್ ಅನ್ನೋದಿರುತ್ತೋ ಆ ಒಂದು ಫ್ರೆಂಡ್ಶಿಪ್ನ ಯಾವತ್ತೂ ಗೇಮಲ್ಲಿ ತರಬಾರ್ದು ಅಂತ. ಹೌದು, ಈ 3 ಜನನು ತುಂಬ ಚೆನ್ನಾಗಿ ವಾರ ಪೂರ್ತಿ ಮಾತಾಡಿಕೊಂಡು ಚೆನ್ನಾಗಿದ್ರು. ಏನು ಗುರು ಇಷ್ಟು ಚೆನ್ನಾಗಿ ಒಂದಾಗಿ ಹೋಗ್ಬಿಟ್ರು, ಎಲ್ಲ ಮರೆತ್ರಾ, ಓಕೆ ಹಿಂಗೆ ಇರಲಿ, ಒಳ್ಳೆ ಫ್ರೆಂಡ್ಶಿಪ್ ಆದರೆ ಮುಂದುವರಿಲಿ, ಅದ್ರಲ್ಲಿ ತೊಂದರೆ ಇಲ್ಲ, ಇನ್ನೂ ನೋಡೋಕೆ ನಮಗೆ ಖುಷಿ ಅಂತೆಲ್ಲ ನಾವು ಅಂದ್ಕೊಂಡ್ವಿ. ಬಟ್ ಈಗ ಮೋಕ್ಷಿತ ಫುಲ್ ರಿವರ್ಸ್ ಆಗಿ ಮಾತಾಡ್ತಿರೋದು ನೋಡಿದ್ರೆ ಫುಲ್ ಶಾಕ್ ಆಯಿತು ನನಗೆ. ಇನ್ಫ್ಯಾಕ್ಟ್ ಪ್ರೋಮೋ ನೋಡಿದ ತಕ್ಷಣವೇ ಸಿಕ್ಕಾಪಟ್ಟೆ ಶಾಕ್ ಆಯಿತು ಅಂತ ಹೇಳ್ಬೋದು. ನಾಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಆದ ತಕ್ಷಣ ನಮಗೆ ಕ್ಲಿಯರಾಗೆ ಗೊತ್ತಾಗೋಗ್ಬಿಡುತ್ತೆ ಆ್ಯಕ್ಚುಲಿ ಯಾರು ಯಾರನ್ನ ನಾಮಿನೇಟ್ ಮಾಡಬಹುದು ಅಂತ. ನಾವು 2 ನಾಮಿನೇಷನ್ ಮಾಡೋಕ್ಕೆ ಚಾನ್ಸ್ ಇದ್ದರೆ, ಭವ್ಯ ಅವ್ರದ್ದು ಫಸ್ಟ್ ನಾಮಿನೇಷನ್ನು ಐಶ್ವರ್ಯದಾಗಿರುತ್ತೆ, ಇನ್ನು ಸೆಕೆಂಡ್ ನಾಮಿನೇಷನ್ನು ಹನುಮಂತಣ್ಣಂದಾಗಿರುತ್ತೆ. ಇಲ್ಲ ಈ ಸಲ ಏನಾದರೂ ಹನುಮಂತಣ್ಣ ಅವ್ರನ್ನ ಬಿಟ್ಟರು ಅಂದರೆ ಮೋಸ್ಟ್ಲಿ ನಮ್ಮ ಚೈತ್ರಕ್ಕ ಅವ್ರದ್ದಾಗಿರುತ್ತೆ. ಸೇಮ್ ತ್ರಿವಿಕ್ರಮು ಇವರೆಲ್ಲ ಯಾರನ್ನು ನಾಮಿನೇಟ್ ಮಾಡ್ತಾರೆ ಅಂತ ಈಸಿಯಾಗಿ ಗೆಸ್ ಮಾಡ್ಬೋದು. ಅದೇ ರೀತಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಭವ್ಯ ಅವರು ಐಶ್ವರ್ಯನ ನಾಮಿನೇಟ್ ಮಾಡಿದ್ದಾರೆ. ಅದಾದ ನಂತರ ಹನುಮಂತ ಅವರು ಕೂಡ ಚೈತ್ರಾನೇ ನಾಮಿನೇಟ್ ಮಾಡ್ದಂಗೆ, ಮತ್ತು ನಮ್ಮ ಧನರಾಜ್ ಅವರು ಕೂಡ ಚೈತ್ರಾನೇ ನಾಮಿನೇಟ್ ಮಾಡ್ದಂಗೆ ಗೊತ್ತಾಗ್ತಾ ಇದೆ. ಯಾಕಂದರೆ ನನ್ನ ನಾಮಿನೇಷನು ಚೈತ್ರಕ್ಕ ಅಂತ ಹನುಮಂತಣ್ಣನ ವಾಯ್ಸ್ ಕೇಳಿಸ್ತಾ ಇದೆ, ಬಟ್ ಅಲ್ಲಿ ಕೈ ಬಂದ್ಬಿಟ್ಟು ನಮ್ಮ ಈ ಧನರಾಜ್ ಅನ್ನೋದಾಗಿರುತ್ತೆ. ಸೊ ಇದೇ ಕ್ಲಿಯರ್ ಆಗಿ ಹೇಳುತ್ತೆ, ಅವರಿಬ್ಬರು ನಾಮಿನೇಷನಲ್ಲೂ ಕೂಡ ಚೈತ್ರಕ್ಕ ಅವ್ರು ಇದ್ದಾರೆ ಅಂತ. ಇನ್ಫ್ಯಾಕ್ಟ್ ಲಾಸ್ಟ್ ಟೈಮು ಚೈತ್ರಕ್ಕ ಅವರು ಮಾತಾಡೋದ್ರಲ್ಲಿ ಕಾಣಿಸ್ಕೊಂಡ್ರು, ಒಪ್ಕೋತೀನಿ. ಬಟ್ ಆ ಒಂದು ಬಟ್ಟೆ ವಾಶ್ ಮಾಡೋ ಟಾಸ್ಕಲ್ಲಾಗಿರ್ಬೋದು, ಮತ್ತು ರಜತು ಅವರೆಲ್ಲನ ಇವ್ರನ್ನ ಗೌತಮಿ ಅವ್ರನ್ನ ಮಾತಾಡಿಸ್ತಾ ಇದ್ರು ಕೂಡ ಓವರ್ ಆ್ಯಕ್ಟಿಂಗು, ಓವರ್ ಡ್ರಾಮಾ ಮಾಡ್ಕೊಂಡು ಆಡೋದಾಗಿರ್ಬೋದು, ಅದನ್ನೆಲ್ಲ ನೋಡಿದಾಗ ಎಸ್ಪೆಷಲಿ ಬಟ್ಟೆ ಒಗೆಯೋ ಟಾಸ್ಕಲ್ಲಿ ನನಗೆ ಇನ್ನೂ ಸ್ವಲ್ಪ ಚೈತ್ರ ಅವರು ಬೆಟರಾಗಿ ಪರ್ಫಾರ್ಮ್ ಮಾಡಬಹುದಾಗಿತ್ತು, ಸಿಬ್ಬಂದಿಗಳ ಮಾತನ್ನ ಕೇಳಿಕೊಂಡು ಅಂತ ನನಗನ್ನಿಸ್ತು. ಅಂದರೆ ಅಲ್ಲಿ ಯಾರು ಭವ್ಯ ಅವರಾಗಿರ್ಬೋದು, ಅವರೆಲ್ಲ ಹೇಳ್ತಿರೋ ಮಾತನ್ನ ಕೇಳಿಸ್ಕೊಂಡು ಇನ್ನೂ ಬೆಟರಾಗಿ ಪರ್ಫಾರ್ಮ್ ಮಾಡಬಹುದಾಗಿತ್ತು ಚೈತ್ರ ಅವರು ಆ ಒಂದು ಟಾಸ್ಕಲ್ಲಿ ಅಂತ ಅನ್ನಿಸ್ತು. ಅದನ್ನು ಬಿಟ್ಟರೆ ಇನ್ನೂ ಅವರವರ ಪಾಯಿಂಟ್ಸ್ ಅವ್ರವ್ರಿಗಿರುತ್ತೆ, ನೋಡಬೇಕು ಏನು ರೀಸನ್ ಕೊಟ್ಟು ಚೈತ್ರ ಅವ್ರನ್ನ ನಾಮಿನೇಟ್ ಮಾಡಿರ್ತಾರೆ ಅಂತ. ಇನ್ನು ಅದನ್ನು ಬಿಟ್ಟರೆ ಐಶ್ ಅವರು ತ್ರಿವಿಕ್ರಮ್ನ ನಾಮಿನೇಟ್ ಮಾಡಿರ್ತಾರೆ. ಐಶ್ ಅವ್ರು ಕೂಡ ನಾಮಿನೇಷನ್ ಕೂಡ ವೆರಿ ಕ್ಲಿಯರ್, ತ್ರಿವಿಕ್ರಮು ಮತ್ತು ಭವ್ಯ ಅವರಾಗಿರ್ತಾರೆ. 2 ಚಾನ್ಸ್ ಇದ್ದರೆ, ಇನ್ಫ್ಯಾಕ್ಟ್ ಒಂದೇ ಒಂದು ಚಾನ್ಸ್ ಇದ್ದರೆ ತ್ರಿವಿಕ್ರಮ್ ಅವರಾಗಿರ್ತಾರೆ ಅವರ ನಾಮಿನೇಷನ್ನು. ಹಾಗೆ ತ್ರಿವಿಕ್ರಮ್ನ ನಾಮಿನೇಟ್ ಮಾಡಿದ್ದಾರೆ. ಇನ್ನು ಮೋಕ್ಷಿತ್ ಅವ್ರು ಬರ್ತಾರೆ. ಮೋಕ್ಷಿತ್ ಅವರು ಮಂಜಣ್ಣನ ನಾಮಿನೇಟ್ ಮಾಡ್ತಾ ಕೊಡೋ ರೀಸನ್ನು ನನಗಂತೂ ಸೀರಿಯಸ್ಲಿ ವೆರಿ ಸಿಲ್ಲಿ ರೀಸನ್ ಅಂತ ಅನ್ನಿಸ್ತು. ಯಾಕಂದರೆ 100% ಕಾಂಟ್ರಿಬ್ಯೂಷನು ಮಂಜಣ್ಣಂದು ಅವ್ರ ಟೀಮಲ್ಲಿ ಕಾಣಿಸಿದ್ದು ಮಂಜಣ್ಣನಿಂದನೇ. ಇನ್ಫ್ಯಾಕ್ಟ್ ಮಂಜಣ್ಣ ಇರಲಿಲ್ಲ ಅಂದರೆ ಸಿಕ್ಕಾಪಟ್ಟೆ ಬೋರ್ ಆಗಿಬಿಟ್ಟಿರೋದು ಅವ್ರ ಗ್ರೂಪ್ ಏನಿತ್ತೋ ಅದು. ಚೈತ್ರಕ್ಕ ಅವರು ಅಲ್ಲಲ್ಲಿ ಸ್ವಲ್ಪ ಕಾಟ ಕೊಡ್ತಾಯಿದ್ರು, ಇಲ್ಲ ಅಂತ ಹೇಳಲ್ಲ, ಬಟ್ ಅದನ್ನು ಒಂದು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗಿದ್ದು ನಮ್ಮ ಮಂಜಣ್ಣ ಅವರೇ ಖಂಡಿತವಾಗಿಯೂ. 100% ಪ್ರೆಸೆನ್ಸ್ ಅಂತೂ ಅವರಿಂದ ಇತ್ತು. ಮುಂಚೆ ಮಂಜಣ್ಣ ಹೆಂಗೆ ಮಾತಾಡೋರು ಅಂದರೆ, ಅವ್ರದ್ದು ಏನಾದರೂ ರಾಂಗ್ ಇದ್ದರೂ ಕೂಡ ರೈಟ್ ಅನ್ನೋ ಥರ ಪ್ರೂವ್ ಮಾಡ್ಕೊಳ್ಳೋಂಗೆ ವ್ಯಾಲಿಡ್ ಪಾಯಿಂಟ್ಸ್ ತಂದು ಅವ್ರನ್ನ ಆರ್ಗ್ಯೂ ಮಾಡ್ಕೊಳ್ಳೋರು. ಬಟ್ ಇವಾಗ ಅವ್ರು ರೈಟ್ ಇದ್ದರೂ ಕೂಡ ರಾಂಗ್ ಮಾತಾಡಿಬಿಟ್ಟು ಅವ್ರ ವ್ಯಾಲ್ಯೂನ ಅವರೇ ಕಳ್ಕೊಳ್ತಿದ್ದಾರೆ ಅಂತ ಹೇಳ್ಬೋದು. ಆ ಥರ ಮಾತಾಡ್ತಾ ಇದ್ದಾರೆ ಇತ್ತೀಚೆಗೆ ಮಂಜಣ್ಣ. ಇವಾಗ ಅವ್ರನ್ನ ಎಲ್ಲೂ ಕಾಣಿಸ್ಕೊಂಡೇ ಇಲ್ಲ ಅಂದಾಗ, ನಾನು ಎಲ್ಲಿ ಕಾಣಿಸ್ಕೊಂಡಿಲ್ಲ ಹೇಳು, ನಾನು ಇದು ಮಾಡಿಲ್ವಾ ಅಂತ ಮೋಕ್ಷಿಗೆ ಎಕ್ಸಾಂಪಲ್ ಕೊಟ್ಟು ಹೇಳಬೇಕೇ ಹೊರತು ಸ್ವಲ್ಪ ಸರ್ಕ್ಯಾಸಮ್ ಆಗಿ ಅವ್ರ ಗುದ್ರೆ ಅವರೇ ತೋಡ್ಕೊಂಡ್ರು ಅಂತ ಅನ್ನಿಸ್ತು. ಮೋಕ್ಷಿತಾಗೆ ಅವ್ರು ಹೇಳ್ತಾರೆ, ಓ ಹೌದಾ, ಟ್ಯೂಷನ್
ಕೇಳ್ಕೊಂಡು ನಾನು ಎಲ್ಲೆಲ್ಲಿ ಕಾಣಿಸ್ಕೋಬೇಕು, ಏನೇನು ಮಾಡಬೇಕು ಅಂತ ನಾನು ನಿನ್ನ ಹತ್ರ ಬಂದು ಟ್ಯೂಷನ್‌ಗೆ ಹೇಳಿಸ್ಕೊಂಡು ಹೋಗ್ತೀನಿ ಅಂತ ಅನ್ನೋದು. ಅದಾದ್ಮೇಲೆ ನಿಮ್ಗೇನಾದ್ರೂ ತಂದ್ಕೊಟ್ಟು, ನೀನು ತಂದ್ಕೊಡೋ ಮೂಲಕ ನಾನು ಎಲ್ಲಾದ್ರೂ ಕಾಣಿಸ್ಕೊಳ್ಬೇಕಾ ಅನ್ನೋದು. ಅದು ಅವ್ರ ಗುಂಡಿನ ಅವರೇ ತೋಡ್ಕೊಂಡಂಗೆ. ಯಾಕಂದ್ರೆ ಗೌತಮಿಗೆ ಕಾಫಿ ಮಾಡ್ಕೊಳ್ಳೋದು ಅದನ್ನೆಲ್ಲ ಲಾಸ್ಟಲ್ಲಿ ವೀಕೆಂಡಲ್ಲಿ ಡಿಸ್ಕಷನ್ ಆಗಿತ್ತು. ಅದು ಮೋಕ್ಷ ಅವ್ರಿಗೆ ಕೂಡ ಗೊತ್ತು. ಮೋಕ್ಷಿತ್ ತುಂಬಾ ಕ್ಲೆವರ್ ಆಗೆ ಆ ಪಾಯಿಂಟ್‌ನ ಇಟ್ಕೊಂಡು ವಾದ ಮಾಡಿದ್ರು ಅಂತ ಹೇಳ್ಬೋದು. "ಓಹ್! ನಿಮ್ ಪ್ರಕಾರ ಯಾರಿಗಾದ್ರೂ ಏನಾದ್ರೂ ತಂದ್ಕೊಡು, ಅದಕ್ಕೆ ತಂದ್ಕೊಡೋದು, ಏನಾದ್ರೂ ಸೇವೆ ಮಾಡೋದು ಅದೇ ಕಾಣಿಸ್ಕೊಳ್ಳೋದಾ?" ಅಂತ ಅಂದ್ಬಿಟ್ಟು ಒಂದು ಪಾಯಿಂಟ್‌ನ ಇಟ್ಕೊಂಡು ಸಿಕ್ಕಾಪಟ್ಟೆ ಆರ್ಗ್ಯೂ ಮಾಡಿದ್ರು. ಅದಾದ ನಂತರ ನಿಮ್ಮೊಬ್ರಿಗೇನ ಕಿರ್ಚೋದು ಬರೋದು, ನನಗೂ ಕಿರ್ಚೋದು ಬರುತ್ತೆ. ನೀವು ಕಿರ್ಚ್ತೀರಿ ಅಂದ್ರೆ ನಾನು ಕಿರ್ಚ್ತೀನಿ ಅಂತ ಅಂದ್ಬಿಟ್ಟು ಒಂದು ರೇಂಜ್‌ಗೆನೆ ಮಾತಾಡಿ ಟಪ್ ಅಂತ ತಲೆ ಮೇಲೆ ಹೊಡೆದು, "ಓಹ್! ಚೆನ್ನಾಗಿದ್ದೀರಾ? ಆ, ಆ" ಅಂತ ಇಬ್ರು ಸರ್ಕಾಸ್ಟಿಕ್ ಆಗಿ ಮಾತಾಡ್ಕೊಳ್ತಾರೆ. ಇಲ್ಲಿ ನನ್ಗನ್ಸಿದ್ದು ಮೋಕ್ಷಿ ಅವರು ಕರೆಕ್ಟಾಗಿ ರೀಸನ್ ಕೊಡಬೇಕಿತ್ತು. ಅವ್ರು ಕೊಡಲಿಲ್ಲ ಅಂದರೂ ಕೂಡ ನಮ್ಮ ಮಂಜಣ್ಣ ಅವರು ವಾದನ ಕರೆಕ್ಟಾಗೆ ಮಾಡ್ಕೊಳ್ಬೇಕಾಗಿತ್ತು. ಅವ್ರ ಗುದ್ರನ ಇಲ್ಲಿ ಅವರೇ ತೋಡ್ಕೊಂಡ್ರು ಅಂತ ಅನ್ನಿಸ್ತು. ಬಟ್ ಈ ವಾರ ಎಂಟೈರ್ ವೀಕ್ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ಡೆಫಿನೆಟ್ಲಿ ಮಂಜಣ್ಣ ತುಂಬ ಚೆನ್ನಾಗಿ ಆಡಿದ್ದಾರೆ. ಮೋಸ್ಟ್ಲಿ ಅವ್ರು ಹಿಂಗೇನೆ ಮಾತಾಡೋದ್ರಲ್ಲಿ ಡಿಫೆಂಡ್ ಮಾಡ್ಕೊಳ್ಳಿಲ್ಲ ಅಂದರೆ ತುಂಬ ವೀಕ್ ಮಾಡಿಬಿಡ್ತಾರೆ ಒಳಗಡೆ ಇರೋ ಕಂಟೆಸ್ಟೆಂಟ್ಸ್ ಅಂತ ಅನ್ಸುತ್ತೆ. ನೋಡಬೇಕು ಇನ್ನು ಮೋಕ್ಷಿ ಅವರು ಇನ್ನೂ ಏನಾದರೂ ಪಾಯಿಂಟ್ಸ್ ಆ್ಯಡ್ ಆನ್ ಮಾಡಿದಾರಾ ಇಲ್ಲಾಂದರೆ ಇಲ್ಲಿಗೆ ನಿಲ್ಲಿಸಿದಾರಾ ಅಂತ. ಬಟ್ ಮೋಕ್ಷಿ ಮಾತ್ರ ಸೂಪರಾಗಿ ಕಂಬ್ಯಾಕ್ ಮಾಡಿದ್ದಾರೆ. ಬ್ಯಾಂಗ್ ಆನ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ನಿನ್ನೆ ಅಂತೂ ಆ ಸೀರೆ ಉಟ್ಕೊಂಡು ಅವ್ರ ಪರ್ಫಾರ್ಮೆನ್ಸು ಅವ್ರನ್ನ ಗೋಳೈಕೊಂಡಿದ್ದು ನೆಕ್ಸ್ಟ್ ಲೆವೆಲ್ ಅನ್ನಿಸ್ತು. ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಮ್ಗೇನು ಅನ್ನಿಸ್ತು ನಿನ್ನೆ ಒಂದು ಪರ್ಫಾರ್ಮೆನ್ಸ್ ಆಗಿರ್ಬೋದು, ಈ ಒಂದು ಪ್ರೋಮೋ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.